ಹೋಬಳಿ ಬೆಣಚ್ಕಲ್ ಗ್ರಾಮ. ಅಲ್ಲಿ 4 ಎಕರೆ ಜಮೀನ ನಮ್ಮ ತಾಯಿಯಿಂದ ನಮ್ಮ ತಾತನ ನಮ್ಮ ತಾಯಿಗೆ ಕೊಟ್ಟಿದ್ರು. ಆ ಜಮೀನ 4,000 ರೂಪಾಯಿಗೆ ಪಟೇಲ ನಂದಿನ ಯಾವುದೋ ಒಂದು ಕೇಸ್ ಆಗಿತ್ತು. ಆ ಕೇಸಲ್ಲಿ ನಿನ್ನ ಮಗ ಒಳಗಡೆ ಹೋಗ್ಬಿಡ್ತಾನೆ. ನಿನ್ನ ಮಗ ಬಂದು ಕೇಳಿದಂಥ ಕಾಲದಲ್ಲಿ ಅದೇ ಜಮೀನು ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತೀನಿ. 4,000 ಅವತ್ತು ಎಕರೆ 9,000 ಎಕರೆ ವ್ಯಾಲ್ಯೂ ತೆಗ್ಸಿದ್ದೀನಿ. ನಮ್ಮ ತಾಯಿ ಹೆಬ್ಬೆಟ್ಟು ತಂದೆ ತಾಯಿ ಅವ್ರು ಏನು ಮಾಡಿದ್ರು, ಪಟೇಲ ಮೋಸ ಮಾಡ್ತಾನೆ ಅಂದ್ಬಿಟ್ಟು ತಂದು ಕೊಟ್ಟರು. ನನ್ನ ಮಗ ಬಂದು ನಾನು ಹೋಗದೆ 6 ತಿಂಗಳು ಬಿಟ್ಕೊಂಡು ನಮ್ಮ ಜಮೀನು ತಗೊಂಡಿರ್ತೀರ, ಯಾಕೆ ತಗೊಂಡಿದ್ದೀರಾ, ತಗೊಳ್ಳಿ ನಿಮ್ಮ ದುಡ್ಡು ಅಂತ ಕೊಡೋಕೆ ಹೋದರೆ 7,000 ಹೇಳಿದ್ರು. ಆಯಿತು, ಪತ್ರದಲ್ಲಿ 7,000 ಅಂದರೆ ಕೊಡ್ತೀನಿ ಅಂತ ನ್ಯಾಯಕ್ಕೆ ಕುಂಡಿಸ್ದೆ. ನ್ಯಾಯಕ್ಕೆ ಕುಂಡಿಸಾದ್ಮೇಲೆ ಅಷ್ಟರೊಳಗೆ ಪಟೇಲ ಸೊತ್ತೋದ, ಹಾರ್ಟ್ ಅಟ್ಯಾಕ್ ಆಗಿ. ಪಟೇಲ ಸೊತ್ತೋದ್ಮೇಲೆ ಪಟೇಲ್ ಮಗ ಬಂದು ನ್ಯಾಯಕ್ಕೆ ಕುಂಡಿಸ್ದಾಗ ಅವನದೇನಿದೆ ಅವ್ರ ತಾತಂದು ಕೋರ್ಟಲ್ಲಿ ತಗೊಳ್ಳಿ ಅಂದ್ಬಿಟ್ಟು ಇದು ಮಾಡ್ದೆ. ನನಗೆ ಕೋರ್ಟ್ಗೆ ಅಷ್ಟು ಸೈಚನೆ ಇರಲಿಲ್ಲ. ಮಕ್ಳು ಎಜುಕೇಷನ್ ಮಾಡಬೇಕಾಯ್ತು. ಎಜುಕೇಷನ್ ಮಾಡಿಸ್ಕೊಂಡೆ ಕೇಸ್ ಬೇರೆ ಇತ್ತು. ಅದು ನಡೆಸೋದ ಇದು ನಡೆಸೋದು, ಮಕ್ಕಳನ್ನ ಎಜುಕೇಷನ್ ಮಾಡೋದಂತ ಸುಮ್ಮನೆ ಇದ್ಬಿಟ್ಟೆ. ಆದಮೇಲೆ 2013ರಲ್ಲಿ ಕೇಸ್ ಹಾಕ್ತೆ. ತಿರ್ಗಾ ನ್ಯಾಯಕ್ಕೆ ಕುಂಡಿಸ್ದೆ. 2 ಎಕರೆ ಕೊಡ್ತೀವಿ ಅಂತ ಬರೋದು. ನಮ್ಮ ತಾತನ ಕೇಳ್ತಾ ಇರೋದು 2 ಎಕರೆ ಅಲ್ಲ 4 ಎಕರೆ ನಂದು ಏನಿದೆ ಅದು ಕೊಡಿ ಅಂತ ಕೇಳಿದೆ. ಅದು ಕೇಳಿದ್ಮೇಲೆ ಕೋರ್ಟ್ಗೆ ಹೋಗಲಿ, ತಾತಂದು ಏನಿದೆ ಯಾವುದು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನೆಟ್ ಗೆದ್ದುಕೊಂಡವರು. ಕೇಸ್ ಹಾಕ್ತೆ. PTCಯಲ್ಲಿ ಇದರಲ್ಲಿ AC ಕೊಳ್ಳಲ್ಲಿ ಅವರಂತೆ ಮಾಡ್ಕೊಂಡ್ರು ದುಡ್ಡು ಕೊಟ್ಟು. ಸೆಕೆಂಡ್ ನಾನು DC ಹೋದೆ. DC-ಯಿಂದ ತಿರ್ಗಾ ರಿಮೈಂಡ್ ಮಾಡಿ ತಿರ್ಗಿ ವಾಪಸ್ AC-ಗೆ ಕಳಿಸಿದ್ದಾರೆ. ನೆನ್ನೆ ಆರ್ಡ್ರ್ ಹೋಗಿದೆ. ಈ ಥರ ಮಾಡಿದ್ದಾರೆ. ಆ 4 ಎಕರೆನ 4,000 86ರಲ್ಲಿ ಸುಮ್ಮನೆ 86ನಲ್ಲಿ ನಮ್ಮ ತಾಯಿ ಇದ್ದಾರೆ. ನನಗೆ 4 ಜನ ತಂಗಿದಿರು, 3 ಜನ ತಮ್ಮದಿರು. 1 ಕುಂಟೆ ನನ್ನ ಊತಾಯಿ ಕಳಕ್ಕೂ ಜಮೀನಿಲ್ಲ ನಮಗೆ. ನಮ್ಮ ಹೆಸರು ರಾಜಯ್ಯ ಅಂತ.